ಈಗ ಮುಖ್ಯಾಂಶಗಳು. ಚಿಂತಾಮಣಿ ತಾಲೂಕು ಮುರುಗಮಲ್ಲ ಗ್ರಾಮದಲ್ಲಿನ ಅರುಣ್ ಸರ್ವಿಸ್ ಸ್ಟೇಷನ್ ಭಾರತ್ ಪೆಟ್ರೋಲ್ ಬಂಕ್ನ 2026ರ ನೂತನ ವರ್ಷದ ಕ್ಯಾಲೆಂಡರನ್ನು ಬಂಕ್ನ ಮಾಲೀಕರು ಹಾಗೂ ನಂದಿಗಾನಹಳ್ಳಿ VSSN ಅಧ್ಯಕ್ಷ ಕೃಷ್ಣಮೂರ್ತಿರವರು ಬಿಡುಗಡೆ ಮಾಡಿ ಗ್ರಾಹಕರಿಗೆ ವಿತರಿಸಿ ಹೊಸ ವರ್ಷದ ಶುಭಾಶಯಗಳನ್ನು ಕೋರಿದರು. ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು 2015ರಲ್ಲಿ ಪೆಟ್ರೋಲ್ ಬಂಕನ್ನು ಪ್ರಾರಂಭಿಸಲಾಗಿದ್ದು, ಸುತ್ತಮುತ್ತಲು ಇರುವ ಹಳ್ಳಿಗಳ ನಾಗರಿಕರು ಮತ್ತು ಗ್ರಾಹಕರು ನಮಗೆ ಸಹಕಾರ ನೀಡುತ್ತಾ ಬಂದಿದ್ದಾರೆ. ಈ ಹೊಸ ವರ್ಷದಲ್ಲಿ ಅದೇ ರೀತಿ ಅವರ ಸಹಕಾರ ಮುಂದುವರಿದು ಅವರ ಸೇವೆ ಮಾಡಲು ನಮಗೆ ಅವಕಾಶ ಕಲ್ಪಿಸಿಕೊಡಬೇಕೆಂದು ಅವರು ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ನಲಗುಟ್ಟಹಳ್ಳಿ ಗ್ರಾಮದ ಸರ್ವೆ ನಂಬರ್ 42ರ ಪೈಕಿ 12ರಲ್ಲಿ 10 ಗುಂಟೆ ಜಮೀನನ್ನು ಕುಂಬಾರ ಸಮುದಾಯದವರಿಗೆ ಶೈಕ್ಷಣಿಕ ಮತ್ತು ಸಾಮಾಜಿಕ ಅಧ್ಯಯನ ಕಲಿಕಾ ಕೇಂದ್ರ ಕಟ್ಟಡ ನಿರ್ಮಾಣಕ್ಕಾಗಿ ಮಂಜೂರು ಮಾಡಿಸಿರುವ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ MC ಸುಧಾಕರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು. ಪ್ರತಿ ವರ್ಷದಂತೆ 2026 ಕ್ಯಾಲೆಂಡರ್ ಬಿಡುಗಡೆಯನ್ನು ಇಟ್ಕೊಂಡಿದ್ದೀವಿ. ಸಮಸ್ತ ಜನತೆಗೆ 2026 ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸುತ್ತೇನೆ. ಹಾಗೆಯೇ ಈ ಅರುಣ್ ಸರ್ವಿಸ್ ಸ್ಟೇಷನ್ ಭಾರತ್ ಪೆಟ್ರೋಲ್ ಬಂಕ್ ಸ್ಥಾಪನೆಯಾಗಿ 2012ರಲ್ಲಿ ಸ್ಥಾಪನೆ ಆಯಿತು. ನಮ್ಮ ಚಿಂತಾಮಣಿ ಕ್ಷೇತ್ರದ ಶಾಸಕರು ಮತ್ತು ಉನ್ನತ ಶಿಕ್ಷಣ ಸಚಿವರು, ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿಗಳು ಆದಂತಹ ಡಾಕ್ಟರ್ MC ಸುಧಾಕರ್ ರೆಡ್ಡಿ ಅವರು, ಅವರ ಅಣ್ಣನವರಾದ MC ಮುನ್ಸಾಮ್ ರೆಡ್ಡಿ ಅವರ ಒಂದು ಮುನ್ಸಾಮ್ ರೆಡ್ಡಿ ಅವರ ಕೈಗಳಿಂದ ನಮ್ಮ ಪೆಟ್ರೋಲ್ ಬಂಕ್ ಪ್ರಾರಂಭ ಆಯಿತು. ಅಂದಿನಿಂದ ಇಂದಿನವರೆಗೂ ಅವರ ಒಂದು ಸಹಕಾರದಿಂದ ಚೆನ್ನಾಗಿ ನಡ್ಕೊಂಡು ಬಂದಿದೆ. ಅದೇ ಥರ ನಮ್ಮ ಸ್ನೇಹಿತರು ಹಾಗೂ ಸುತ್ತಮುತ್ತಲಿನ ಗ್ರಾಹಕರು ನಮಗೆ ಸಹಕಾರವನ್ನು 2012ರಿಂದ ಇದುವರೆಗೂ ಸಹಕಾರವನ್ನು ಕೊಟ್ಕೊಂಡು ಬಂದಿದ್ದಾರೆ. ಅದೇ ಥರ ಮುಂದೇನೂ ಸಹಕಾರವನ್ನು ಕೊಡಬೇಕು, ಅವರಿಗೆ ಅವರ ಒಂದು ಸೇವೆ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಅವ್ರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತೇನೆ. ಅದೇ ಥರ ನಮ್ಮ ಚಿಂತಾಮಣಿ ನಾನು ಚಿಂತಾಮಣಿ ತಾಲೂಕು ಕುಂಬಾರ ಸಂಘದ ಅಧ್ಯಕ್ಷನಾಗಿ ನಮ್ಮ ಎಲ್ಲ ಸದಸ್ಯರಿಗೂ ಮತ್ತು ಎಲ್ಲ ಕುಲಬಾಂಧವರಿಗೂ ಈ ಸಂದರ್ಭದಲ್ಲಿ ನಾನು ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸುತ್ತೇನೆ. ಹಾಗೆಯೇ ನಮ್ಮ ಡಾಕ್ಟರ್ MC ಸುಧಾಕರ್ ರೆಡ್ಡಿ ಅವರು ಇತ್ತೀಚೆಗೆ ನಡೆದ ನಂದಿಗಾನಹಳ್ಳಿ ಸೇವಾ ಸಹಕಾರ ಸಂಘ ಎಲೆಕ್ಷನ್ ಚುನಾವಣೆ ಇತ್ತು. ಆ ಸಂದರ್ಭದಲ್ಲಿ ನಮ್ಮ ಎಲ್ಲ 12 ಜನ ಸದಸ್ಯರನ್ನು ನಮ್ಮ ಗೊಲ್ಲಹಳ್ಳಿ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲ ಸುಧಾಕರ್ ರೆಡ್ಡಿ ಅವರ ಬೆಂಬಲಿಗರು ನಮ್ಮನ್ನು ಇನಾಮನಸ್ಸಾಗಿ ಆಯ್ಕೆ ಮಾಡಿರುತ್ತಾರೆ. ಹಾಗೆಯೇ ನಮ್ಮ ಡಾಕ್ಟರ್ MC ಸುಧಾಕರ್ ರೆಡ್ಡಿಯವರು ಮತ್ತು ಬಾಲಾಜಿ ರೆಡ್ಡಿಯವರ ಒಂದು ಸಹಕಾರದಿಂದ ನನ್ನನ್ನು ಅಧ್ಯಕ್ಷನಾಗಿಯೂ ಸಹ ಆಯ್ಕೆ ಮಾಡಿರುತ್ತಾರೆ. ನಾನು ಒಂದು ಸಣ್ಣ ಸಮುದಾಯದಲ್ಲಿ ಇದ್ರೂ ನನ್ನನ್ನು ಗುರುತಿಸಿ ನನಗೆ ಒಂದು ಉನ್ನತ ಅಧಿಕಾರವನ್ನು ನಮ್ಮ ಎಲ್ಲ ಡಾಕ್ಟರ್ MC ಸುಧಾಕರ್ ರೆಡ್ಡಿಯವರ ಬೆಂಬಲಿಗರು ಮತ್ತು ಲೀಡರ್ಸು ಮತ್ತು ಹಾಗೆ ಸುತ್ತಮುತ್ತಲಿನ ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ತುಂಬ ಸಹಕಾರವನ್ನು ಕೊಟ್ಟು ಇನಾಮಸ್ ಆಗಿ ಮಾಡಿದ್ದಾರೆ. ಅವರಿಗೆ ಅವರ ಋಣವನ್ನು ನಾವು ಇವಾಗ ತೀರಿಸ್ಕೋಬೇಕಾಗಿದೆ.
ಅದೇ ಥರ ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ನಲಗುಟ್ಟಹಳ್ಳಿ ಗ್ರಾಮದ ಸರ್ವೆ ನಂಬರ್ 42ರ ಪೈಕಿ ಬ್ಲಾಕ್ 12ರಲ್ಲಿ ನಮ್ಮ ಚಿಂತಾಮಣಿ ತಾಲೂಕು ಕುಲಬಾಂಧವರಿಗೆ 10 ಗುಂಟೆ ಜಮೀನನ್ನು ಡಾಕ್ಟರ್ MC ಸುಧಾಕರ್ ರೆಡ್ಡಿ ಅವರು ನನಗೆ ಜ್ಞಾಪಕ ಪತ್ರವನ್ನು ಕೊಟ್ಟಿರುತ್ತಾರೆ. ಆದ್ದರಿಂದ ಅವರಿಗೆ ನಮ್ಮ ಎಲ್ಲ ಚಿಂತಾಮಣಿ ತಾಲೂಕು ಕುಂಬಾರ ಸಂಘ ಅಧ್ಯಕ್ಷನಾಗಿ ಸದಸ್ಯರ ಪರವಾಗಿ ಮತ್ತು ಎಲ್ಲ ಕುಲಬಾಂಧವರ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅದೇ ಥರ ನಾವು ಅವರಿಗೆ ಚಿಂತಾಮಣಿ ತಾಲೂಕು ಕುಂಬಾರ ಸಂಘದಿಂದ ಸುಮಾರು ಸಾರಿ ಅರ್ಜಿಗಳನ್ನು ಕೊಟ್ಟಿದ್ದಕ್ಕೆ ಅವರು ನಮಗೆ ಸ್ಪಂದಿಸಿ ಈ ದಿವಸ ನಮಗೆ 10 ಗುಂಟೆ ಒಂದು ವ್ಯಾಲ್ಯೂಬಲ್ ಜಾಗವನ್ನು ನಮಗೆ ನೀಡಿರುತ್ತಾರೆ. ಅವರ ಋಣವನ್ನು ನಾವು ಎಂದಿಗೂ ಮರೆಯೋಕ್ಕಾಗೋದಿಲ್ಲ. ಆದ್ದರಿಂದ ನಾನು ಈ ಸಂದರ್ಭದಲ್ಲಿ ಅವರಿಗೆ ನಾವೆಲ್ಲರೂ ಋಣಿಯಾಗಿದ್ದೀವಿ. ಅವರ ಋಣವನ್ನು ತೀರಿಸ್ಕೋಬೇಕಂದ್ರೆ ಮುಂದಿನ ದಿನಗಳಲ್ಲಿ ಅವರಿಗೆ ಸ್ಪಂದಿಸಿ ಅವರ ಜೊತೆಯಲ್ಲಿದ್ದು ಅವರಿಗೆ ಸಹಕಾರವನ್ನು ಕೊಟ್ಟು ಅವರ ನಾವು ಋಣವನ್ನು ತೀರಿಸ್ಕೋಬೇಕಂತ ಈ ಸಂದರ್ಭದಲ್ಲಿ ನಾನು ತಿಳಿಸೋಕ್ಕೆ ಇಷ್ಟಪಡ್ತೇನೆ. ಅನಿತಾ ಭಾವಿಸಬಾರ್ದು. ನಾನು ಕ್ಯಾಲೆಂಡರ್ ಎಲ್ಲ ಸಮುದಾಯವನ್ನು ಸೇರಿಸ್ಕೊಂಡು ಅವರ ಹತ್ರ ಒಂದು ಡೇಟ್ ತೊಗೊಂಡು ಎಲ್ಲರೂ ಅಲ್ಲಿಗೆ ಹೇಳ್ತೀನಿ. ನಾನು ಈ ಸಂದರ್ಭದಲ್ಲಿ ಅವಕಾಶ ಸಿಕ್ತು ಅಂತ 2 ಮಾತನ್ನು ಮಾತಾಡಿದ್ದೀನಿ. ಎಲ್ಲ ನಮ್ಮ ಸಮುದಾಯವರು ಸೇರಿ ಅವರ ಒಂದು ಡೇಟ್ ತೊಗೊಂಡು ಅವ್ರ ಹತ್ರ ಹೋಗಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕು ಅಂತ ನಾನು ಮನಸ್ಸಲ್ಲಿದೆ. ಅವರ ಡೇಟ್ ಒಂದು ಕೇಳಿಬಿಟ್ಟು ಅವ್ರ ಹತ್ರ ಡೇಟ್ ತೊಗೊಳ್ತೀನಿ. ಇದರಿಂದ ನಾನು ಇಷ್ಟೇ ತಿಳಿಸೋದು, ನಮಗೆ ಸಣ್ಣ ಸಮುದಾಯರಾದ್ರೂ ಎಲ್ಲದರಲ್ಲೂ ಗುರುತಿಸಿ ನಮಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅವರಿಗೆ ಅವರ ಕುಟುಂಬಕ್ಕೂ ಮತ್ತು ಅವರ ಡಾಕ್ಟರ್ MC ಸುಧಾಕರ್ ರೆಡ್ಡಿ ಅವರಿಗೂ ಮತ್ತು ಡಾಕ್ಟರ್ ಬಾಲಾಜಿ ಅವರಿಗೂ ನಮ್ಮ ಎಲ್ಲ ಕುಲಬಾಂಧವರ ಪರವಾಗಿ, ನಮ್ಮೂರಿನ ಪರವಾಗಿ, ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರ ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅದೇ ಥರ ಪೆಟ್ರೋಲ್ ಬಂಕ್ ವಿಷಯ ಬಂದರೆ ಡೈಲಿ ನಾನೇ ಲೋಡ್ ಬಂದಾಗ ಲಾರಿ ಬಂದಾಗ ಅನ್ಲೋಡ್ ಮಾಡ್ಕೊಳ್ತೇನೆ. ಅದು ಟೆಸ್ಟ್ ಮಾಡಿ ಅನ್ಲೋಡ್ ಮಾಡ್ಕೊಳ್ತೇನೆ. ಸ್ವಲ್ಪ ಜನ ಬೇರೆ ಥರ ಡೀಸೆಲ್ ಸರಿಯಿಲ್ಲ, ಪೆಟ್ರೋಲ್ ಸರಿಯಿಲ್ಲ ಅಂತ ನಮ್ಮ ಮೇಲೆ ಆಪಾದನೆ ಬರ್ತಾಯಿದೆ ಅಲ್ಲಲ್ಲಿ. ದಯವಿಟ್ಟು ಇದು ಸುಳ್ಳು ಸುದ್ದಿ, ಇದಕ್ಕೆ ಗಮನ ಕೊಡಬೇಡಿ. ನಾನೇ ಕ್ವಾಂಟಿಟಿ ಚೆಕ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಕಂಪ್ನಿ ಕಡೆಯಿಂದ ನಮಗೆ ಒಂದು ಅವಕಾಶ ಇದೆ, ಏನು ಆ ಪೆಟ್ರೋಲನ್ನು ಡೀಸೆಲನ್ನು ಚೆಕ್ ಮಾಡಿ ತುಂಬಿಸ್ಕೋಬೇಕು ಅಂತ. ದಯವಿಟ್ಟು ತಮಗೆ ಅವಕಾಶ ಕೊಡ್ತೀನಿ. ಕಂಪ್ನಿ ಕಡೆಯಿಂದ ಅವಕಾಶ ಇದೆ, ನೀವು ಚೆಕ್ ಮಾಡಿ ತುಂಬಿಸ್ಕೊಳ್ಳಿ. ಏನೋ ವ್ಯತ್ಯಾಸ ಬಂದರೆ ನಾನು ಆಫೀಸ್ ಮೇಲೆ ನನ್ನ ನಂಬರ್ ಇದೆ, ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಇದನ್ನು ಸ್ಪಷ್ಟವಾಗಿ ಹೇಳ್ತೀನಿ. ನನ್ನ ಮೇಲೆ ಸುಮ್ಮನೆ ಆಪಾದನೆ ಮಾಡ್ತಾಯಿದ್ದಾರೆ. ಅದನ್ನು ಕಿವಿಗೆ ಹಾಕ್ಕೊಳ್ದಿರ ನಮಗೆ ಸಹಕಾರ ಕೊಡಬೇಕು ಅಂತ ತಮ್ಮೆಲ್ಲರಲ್ಲೇ ಬೇಡ್ಕೊಳ್ತೀನಿ.